ನಮ್ಮ ಪುಟಾಣಿ ಮೆಲ್ಲಗೆ ಸ್ನಾನ ಮಾಡೋದನ್ನು ಕಲಿತಾ ಇದ್ದಾಳೆ ಇವಾಗ. ಅವ್ರದ್ದು ಸ್ನಾನ ಮಾಡೋದು ಅಂದರೆ ಮುಖ ತೊಳ್ಕೊಳ್ಳೋದಷ್ಟೇ, ಅದಕ್ಕಿಂತ ಅವ್ರು ಜಾಸ್ತಿ ಏನೂ ಮಾಡಲ್ಲ. ಅವ್ರು ರೆಕ್ಕೆ ಎಲ್ಲ ಒತ್ತೆ ಮಾಡ್ಕೊಳ್ಳೋದಿಲ್ಲ. ಅದಕ್ಕೆ ಒಂಚೂರು ಮಧ್ಯಾಹ್ನ ಬಿಸಿಲು ಬಂದಮೇಲೆ ನಾವೇ ರೆಕ್ಕೆ ಎಲ್ಲ ಒತ್ತೆ ನಲ್ಲಿ ಕೆಳಗಡೆ ಇಟ್ಬಿಟ್ಟು ನಿಧಾನಕ್ಕೆ ಕೈಯಲ್ಲೇ ನೀಟಾಗಿ ಶುದ್ಧಿ ಮಾಡ್ತೀವಿ. ಇವಾಗ ಸದ್ಯಕ್ಕೆ ಮನೆ ಒಳಗಡೆ ಇಷ್ಟೇ, ಚಿಕ್ಕ ಬಟ್ಲಲ್ಲಿ ನೀರಿಟ್ಬಿಟ್ಟು ಅದಕ್ಕೆ ಸ್ನಾನಕ್ಕೆ ಬಿಡ್ತೀವಿ. ಅದನ್ನೇ ಕುಡಿಯುತ್ತೆ. ಅದು ನಿನ್ನೆಯಿಂದ ಕಲಿತಿರೋದ್ರಿಂದ ನಾವು ಬೇರೆ ವ್ಯವಸ್ಥೆ ಮಾಡಿಲ್ಲ. ಸೊ ಇದು ಇಷ್ಟೊಂದು ನೋಡಿ ನೀರನ್ನು ಚೆಲ್ಲಬೇಕು ಇವಾಗ. ಅಲ್ಲಿ ಅಕ್ಕಿ ಮೇಲೆ ಚೆಲ್ಲುತ್ತೆ ಅಂದ್ಬಿಟ್ಟು ಅದನ್ನು ಒಂಚೂರು ಮುಂದೆ ಮಾಡ್ಕೊಂಡಿತ್ತು ಸ್ನಾನ ಮಾಡೋಕ್ಕೆ. ಅವ್ರು ಮುಖ ಒದ್ದೆ ಮಾಡಿಕೊಂಡ್ರೇ ಸ್ನಾನ ಆಯಿತು. ಇವಾಗ ಬಟ್ಲನ್ನು ಚೆಲ್ಲಬೇಕು ಹೇಗಾದರೂ. ನೋಡೋಣ, ಆಮೇಲೆ ದೊಡ್ಡ ಬಟ್ಲಲ್ಲಿ ನೀರಿರ್ತೀನಿ, ಆವಾಗ ಅವ್ರಿಗೆ ಸಾಕಾಗುತ್ತವೆ ಸ್ನಾನ ಮಾಡೋಕ್ಕೆ. ಅದು ಸೆಕೆ ಜಾಸ್ತಿ ಆಯ್ತಲ್ಲ ಇವಾಗ, ಕಾಲನ್ನು ನೀರಲ್ಲಿ ಇಟ್ಕೊಳ್ತಾ ಇದ್ದಾರೆ. ನೋಡೋಣ, ಒಂಚೂರು ಅದಕ್ಕೆ ನೀರು ಹಾಕಿ ತುಂಬಿಸ್ತೀನಿ. ದೊಡ್ಡ ಪಾತ್ರೆ ನೀರಿಟ್ಟಿದ್ದೀನಿ. ಈಗ ನೋಡೋಣ ಅವ್ರಿಗೆ ಯಾವ್ದು ಚೂಸ್ ಮಾಡ್ತಾಳೆ ಅಂತ ಸ್ನಾನ ಮಾಡೋಕ್ಕೆ. ನೋಡ್ಬಾ, ಇದರಲ್ಲೂ ನೀರಿಟ್ಟಿದ್ದೀನಿ ಪುಟಾಣಿ. ಅಲ್ಲಿ ಒರೆಸ್ಕೊತಾ ಇರೋದು. ಪುಟಾಣಿ, ಇಲ್ಲಿ ನೀರು. ಪುಟಾಣಿ, ಬಾಯಿಲಿ ತಗೋ ನೀರು, ಮಾಡು ಸ್ನಾನ. ಪುಟಾಣಿ